ಜೀನ್ಸ್ ಪ್ಯಾಂಟ್ ಧರಿಸಿ ಬಂದ ವಿದ್ಯಾರ್ಥಿನಿಯರಿಗೆ ಸಿಇಟಿ ಪರೀಕ್ಷೆ ಪ್ರವೇಶ ಬರೆಯಲು ತಡೆ ನೀಡಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ಸರ್ಕಾರಿ ಪದವಿ ಕಾಲೇಜ್ ಸೆಂಟರ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕಂಗಾಲಾದ ವಿದ್ಯಾರ್ಥಿನಿಯರ ನೆರವಿಗೆ ಆಟೋ ಚಾಲಕ ಬಂದಿದ್ದಾನೆ. ಯುವತಿಯರನ್ನ ತನ್ನ ಆಟೋದಲ್ಲಿ ಕೂರಿಸಿಕೊಂಡು ಮಾರ್ಕೆಟ್ಗೆ ಹೋಗಿ ಅವರಿಗೆ ಬಟ್ಟೆ ಕೊಡಿಸಿ ನಂತರ ಅವರನ್ನ ಪರೀಕ್ಷಾ ಕೇಂದ್ರಕ್ಕೆ ತಂದು ಬಿಟ್ಟಿದ್ದಾನೆ. ಹಾಸ್ಟೆಲ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬರುವಷ್ಟು ವಿದ್ಯಾರ್ಥಿನಿಯರಿಗೆ ಟೈಮ್ ಇರಲಿಲ್ಲ. ಇದೇ ವೇಳೆ ನೆರವಿಗೆ ಆಟೋ ಡ್ರೈವರ್ ಶಿವಕುಮಾರ್ ಬಂದಿದ್ದಾರೆ. ಅವರ ಈ ಕಾರ್ಯಕ್ಕೆ ವಿದ್ಯಾರ್ಥಿನಿಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಆಟೋ ಕೊಡಿಸಿದ್ರಂತೆ. ಹೀಗಾಗಿ ಅವರನ್ನ ಯಡಿಯೂರಪ್ಪ ಆಟೋ ಡ್ರೈವರ್ ಎಂದೇ ಜನರು ಕರೆಯುತ್ತಾರಂತೆ. ಬಟ್ ನಮ್ಮನ್ನ ಮಾತ್ರ ಕಳಿಸಿದ್ರು. ಆಮೇಲೆ ನನ್ನ ಫ್ರೆಂಡ್ ಅವ್ರ ಅಪ್ಪ ಇದ್ದಿದ್ದರಿಂದ ಹೆಲ್ಪ್ ಆಯಿತು. ಹಾಸ್ಟೆಲ್ ಬೇರೆ ದೂರ ಇರೋದು, ಅವ್ರು ಹೆಲ್ಪ್ ಮಾಡಿದ್ರು. ಇಲ್ಲಾಂದರೆ ಕಷ್ಟ ಆಗೋದು. ಗೊತ್ತೇ ಆಗ್ತಿರಲಿಲ್ಲ ಏನು ಮಾಡಬೇಕು ಅಂತ. ಹಾಸ್ಟೆಲ್ ಬೇರೆ ದೂರ ಇದ್ದಿದ್ದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಅವ್ರ ಡ್ಯಾಡಿ ಇದ್ದಿದ್ದಕ್ಕೆ ಸರಿ ಹೋಯ್ತು. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಪಾಪ ಚೈನ್ ಮಾಡಿಸಿ ಅಲ್ಲಿ ಅಂಗಡಿಯಲ್ಲಿ ಹೆಲ್ಪ್ ಮಾಡಿದ್ರು. ಒಬ್ಬೊಬ್ರನ್ನ ಕಳಿಸಿದ್ರು. ಇನ್ನು ಆಲ್ಮೋಸ್ಟ್ ಎಲ್ಲ ಒಳಗಡೆ ಕರ್ಕೊಂಡ್ರು. ಲಾಸ್ಟಲ್ಲಿ PUCET-ನಲ್ಲೂ ಏನು ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿರಲಿಲ್ಲ. ಇದಕ್ಕೆ ಈ ಥರ ಮಾಡಿದ್ರು. ನಾರ್ಮಲ್ ಪಾಕೆಟ್ಸ್ ಇಲ್ದಿದ್ದ ಜೀನ್ಸ್ ಪ್ಯಾಂಟ್ನೂ ಅಲೋ ಮಾಡಿಲ್ಲ. ಪಾಕೆಟ್ಸ್ ಇದ್ದಿದ್ರೆ ಏನೋ ಒಂಥರ, ಪಾಕೆಟ್ ಇಲ್ದಿದ್ದೂ ಅಲೋ ಮಾಡಲಿಲ್ಲ. ಸ್ಲೀವ್ಲೆಸ್ ಹಾಕೊಂಡು ಬರಬೇಕು ಅಂತ ಹೇಳಿದ್ದು. ವಿತ್ ಸ್ಲೀವ್ ಏನು ಇರಲಿಲ್ಲ. ಟೆನ್ಷನ್ ಆಗೋಗ್ಬಿಟ್ಟಿತ್ತು ಮೊದಲೇ PG CET